ಆ ವೇದಿಕೆ ಮೇಲಿರುವ ಹಿರಿಯ ಗಣ್ಯರು ಹಾಗೂ ಹಿರಿಯ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಮಂಜಪ್ಪನವರು ಹಾಗೂ ಅವರ ಕುಟುಂಬಸ್ಥರು ಹಾಗೂ ಇದೇ ಗ್ರಾಮದ ಈ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಈಗ ಹಾಲಿ ಸದಸ್ಯರಾಗಿರುವ ಶ್ರೀ ವಿಜಯಕೃಷ್ಣರವರು ಹಾಗೂ ನನ್ನ ಎಲ್ಲ ಅಚ್ಚುಮೆಚ್ಚಿನ ಅಂಚೆ ಬಾಂಧವರು ಹಾಗೂ ಈ ಊರಿನ ಪ್ರಮುಖ ಎಲ್ಲ ಸದಸ್ಯರುಗಳಿಗೆ ವಂದನೆ ಸಲ್ಲಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಈ ರೀತಿಯ ಕಾರ್ಯಕ್ರಮಗಳು ನಡೆಯೋದು ತುಂಬ ಕಮ್ಮಿ. ನಾವು ತುಂಬ ಕಡೆ ನೋಡಿದಾಗ ಈ ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ನಮಗೆ ಭಾಗವಹಿಸುವ ಅವಕಾಶನೇ ಸಿಗಲಿಲ್ಲ. ಇಲ್ಲಿನ ಅವರಿಗೆ ಸಂಬಂಧಪಟ್ಟ ಉಪವಿಭಾಗದ ನಿರೀಕ್ಷಕರಿರ್ಬೋದು, ಇಲ್ಲ ಸಹಾಯಕ ಅಧೀಕ್ಷಕರಿರ್ಬೋದು, ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಭಾಗವಹಿಸಲಿಕ್ಕೆ ಕಾರಣ ಅಂತಂದರೆ ಮಂಜಪ್ಪನವರು ಹಿಂದಿನ ಒಂದು 6-7 ತಿಂಗಳ ಹಿಂದೆ ಈ ಒಂದು ಊರಿಗೆ ಈ ಬ್ರಾಂಚ್ ಆಫೀಸ್ನ ಒಂದು ಇನ್ಸ್ಪೆಕ್ಷನ್ಗೆ ಬಂದಾಗ ಅವ್ರಿಗಾಗಿ ಮುಖ್ಯವಾಗಿ ಮಾತನಾಡ್ತಾ ಇನ್ಸ್ಪೆಕ್ಷನ್ ಮೇಲೆ ಮಾತನಾಡ್ತಾ, ನೀವು ಇನ್ನು 6-7 ತಿಂಗಳಲ್ಲಿ ರಿಟೈರ್ಡ್ ಆಗ್ತೀರಾ, ಈಗ ನಿಮ್ಮ ಮನೆಯೊಳಗಡೆ ನಿಮ್ಮ ಬ್ರಾಂಚ್ ಆಫೀಸ್ಗಳನ್ನು ಇಟ್ಕೊಂಡಿದ್ದೀರಾ, ಈಗ ಬೇರೆಯವರು ನೆಕ್ಸ್ಟು ಒಂದು ಕೆಲಸ ಮಾಡೋರಿಗೆ ಯಾವ ರೀತಿ ಯೋಚನೆ ಮಾಡಿದ್ದೀರಿ ಅಂತ ಕೇಳಿದಾಗ ಅವರು ಯಾವುದು ಯೋಚನೆ ಮಾಡಿದ್ರೆ ಸರ್ ನಾನೆಲ್ಲ ಮೊದಲೆಲ್ಲ ಯೋಚನೆ ಮಾಡಾಗಿದೆ, ಆಲ್ರೆಡಿ ಈ ಮಾತುಕತೆ ನಡೀತಾ ಇದೆ, ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಮಾತಾಡಾಗಿದೆ, ಸಂಬಂಧಪಟ್ಟ ಎಲ್ಲ ಮೆಂಬರು ಮತ್ತು ಅಧ್ಯಕ್ಷರ ಎಲ್ಲ ಮಾತಾಡಾಗಿದೆ. ಈ ಒಂದು ಜಾಗವನ್ನು ನಾನು ಗುರುತಿಸಿ ಅವರಿಗೆ ಒಂದು ರಿಕ್ವೆಸ್ಟ್ ಎಲ್ಲ ಮಾಡಿದ್ದೀನಿ. ಅವರು ಅದನ್ನು ಒದಗಿಸಿ ಕೊಟ್ಟ ತಕ್ಷಣ ಅದಕ್ಕಾಗಿ ನಾನು ಇವರು ಅವರ ಕುಟುಂಬಸ್ಥರು ಎಲ್ಲರೂ ಸೇರಿ ಉಚಿತವಾಗಿ ಈ ಒಂದು ಕಟ್ಟಡವನ್ನು ನನ್ನ ರಿಟೈರ್ಡ್ ದಿನನೇ, ನನ್ನ ವಿದಾಯದ ದಿನನೇ ನಾನು ಕಟ್ಟಿಸಿ ನಿಮ್ಮ ಕೈಲೇ ನಾನು ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂತ ಅವತ್ತು ಒಂದು ಮಾತು ಕೊಟ್ಟಿದ್ರು. ಆ ಮಾತನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈ ರೀತಿಯ ಕೆಲಸವನ್ನು ಮಾಡೋದರಲ್ಲಿ ತುಂಬ ಕಮ್ಮಿ ಜನ ಸಿಗ್ತಾರೆ. ಅದರಲ್ಲಿ ನಮ್ಮ ಮಂಜಪ್ಪನವರು ಒಬ್ಬರು. ಈ ದಿನ ನಮ್ಮ ಅಂಚೆ ಇಲಾಖೆಯಿಂದ 35 ವರ್ಷಗಳ ಸುದೀರ್ಘ ಸೇವೆ ಹಾಗೂ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಒಬ್ಬ ಚಿಕ್ಕ ಅಧಿಕಾರಿ ಇರ್ಬೋದು, ದೊಡ್ಡ ಅಧಿಕಾರಿ ಇರ್ಬೋದು, ಅವರಿಂದ ಯಾವುದೇ ಒಂದು ಮಾತನ್ನು ಕೇಳದೆ ತುಂಬಾ ಹಸನ್ಮುಖಿಯಾಗಿ ಇವತ್ತು ಸೇವಾ ನಿವೃತ್ತಿ ಹೊಂದ್ತಾ ಇದ್ದಾರೆ. ಇದು ತುಂಬಾ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಅನ್ಸುತ್ತೆ. ನಾನು ಅದಕ್ಕೋಸ್ಕರ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಈ ಮಂಚದ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿಮ್ಮ ಈ ಕಟ್ಟಿಕ ಗ್ರಾಮ ಪಂಚಾಯಿತಿಯ ಪ್ರತಿಯೊಬ್ಬ ಅಧಿಕಾರಿಗಳು, ಪ್ರತಿಯೊಬ್ಬ ಸದಸ್ಯರು, ಪ್ರತಿಯೊಬ್ಬ ಅಧ್ಯಕ್ಷರು, ಹಾಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಒಳ್ಳೆಯ ಕೆಲಸದಲ್ಲಿ ಅವರ ಒಂದು ಶ್ರಮ ವಹಿಸಿ ಈ ಒಂದು ಒಳ್ಳೆಯ ಕೆಲಸ ಆಗೋದಕ್ಕೆ ತಮ್ಮ ಅತ್ಯಮೂಲ್ಯ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಈ ಕಾಣಿಕೆ ನಮ್ಮ ಅಂಚೆ ಇಲಾಖೆ ಯಾವತ್ತೂ ಮರೆಯದೆ ಅವರಿಗೆ ಯಾವಾಗಲೂ ನಮ್ಮ ಈ ಅಂಚೆ ಇಲಾಖೆ ಆಭಾರಿಯಾಗಿರುತ್ತದೆ ಅಂತ ಈ ಮಂಚದ ಮೂಲಕ ನಾನು ಖಂಡಿತವಾಗಿ ಹಾಗೆ ನಮ್ಮ ಮಂಜಪ್ಪನವ್ರ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಒಂದು ಸಮಾರಂಭದಲ್ಲಿ ನಾನು ಇಷ್ಟು ಮಟ್ಟಿಗೆ ಜನ ಸೇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಹಾಗೆ ಇಷ್ಟು ಮತ್ತು ಸನ್ಮಾನ ನಡೆಯುತ್ತದೆ ಅಂದ್ಕೊಂಡಿರಲಿಲ್ಲ. ಅವರು ಈ ಒಂದು ಊರಿನಲ್ಲಿ 35 ವರ್ಷಗಳ ಸುದೀರ್ಘವಾದ ಸೇವೆ ಸಲ್ಲಿಸಿ ಏನು ಒಂದು ಜನಮನ್ನಣೆಯನ್ನು ಪಡೆದಿದ್ದಾರೆ. ಈ ಒಂದು ಸಭೆ ಅವರಿಗೆ ಸೇವಾ ನಿವೃತ್ತಿ ಹೊಂದಿದಾಗ ಏನು ನಮ್ಮ ಇಲಾಖೆಯಿಂದ ಸಿಗಬೇಕು, ನಾವು ಈಗಾಗಲೇ ಅವರಿಗೆ ಅದನ್ನು ತಲುಪಿಸಿದ್ದೀವಿ. ಈ ಮಂಚದ ಮೂಲಕ ಆ ರೀತಿ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಖಂಡಿತವಾಗಿ. ಹಾಗೆ ಮಂಜಪ್ಪನವರ ಈ ಸೇವಾ ನಿವೃತ್ತಿ ಹೊಂದಿದ ಮೇಲೆ ಅವರ ಕುಟುಂಬಸ್ಥರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಭಗವಂತ ಕಾಪಾಡಲಿ. ಇದೇ ರೀತಿ ಇನ್ನೂ ಒಂದು ಉತ್ತಮವಾದ ಸೇವೆಯನ್ನು ಮಾಡೋದಕ್ಕೆ ಅವರಿಗೆ ಭಗವಂತ ಕರುಣೆಯನ್ನು ಕಲ್ಪಿಸಿಕೊಡಲಿ ಅಂತ ಹೇಳ್ತಾ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಅವಕಾಶವನ್ನು ಕೊಟ್ಟ ಮಂಜಪ್ಪನವರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಇದೇ ರೀತಿ ಮುಂದೆ ಬರುವ ಎಲ್ಲರೂ ಇದೇ ರೀತಿಯ ಒಂದು ಒಳ್ಳೆಯ ಸೇವೆಯನ್ನು ಕೊಡುವಲ್ಲಿ ನಿಮ್ಮ ಗ್ರಾಮಸ್ಥರ ಒಂದು ಜವಾಬ್ದಾರಿ ಜಾಸ್ತಿ ಆಗಿರ್ತದೆ. ಆ ಕಾರಣದಿಂದ ಪ್ರತಿಯೊಬ್ಬರು ಒಂದು ಒಳ್ಳೆಯ ಸೇವೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಲಿ ಅಂತ ಈ ಮೂಲಕ ಎಲ್ಲರಲ್ಲೂ ಕೋರಿಕೊಳ್ತಾ ನನ್ನ ಈ ಮಾತುಗಳೇ ಈ
ಎಲ್ಲರೂ ಎಲ್ಲ ಗ್ರಾಮಸ್ಥರು ಒಂದನೇ ಇಷ್ಟ ನಾನು ಎರಡು ಮಾತನ್ನು ನಾನು ಆ ಕೆಲಸವನ್ನು ಒಪ್ಪಿಕೊಳ್ಳೋದಿದ್ರೆ ಉಳಿದಿದ್ದೆ. ಯಾಕೆಂದ್ರೆ ನಾನು ಕ್ರಮ ಮಾಡಿ ನಾನು ಸ್ವಂತ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಆ ಕೆಲಸದ ಜೊತೆ ನನ್ನ ತಿಳ್ಕೊಂಡಿದ್ದೆ. ಆದರೆ ಅಭಿಮಾನಿಯಾಗಿ KR ಶೇಖರ್ ಅವರು ಈ ಊರಿಗೆ ಪೋಸ್ಟ್ ಆಫೀಸ್ ಮಾಡ್ಕೊಂಡಾಗ KR ಶೇಖರ್ ಅವರು ಅವರು ರಿಟೈರ್ ಆಗಿದ್ದಾರೆ. ಕಾಲೇಜಿನಲ್ಲಿ ನಾನು ವಿಶ್ವವಿದ್ಯಾಲಯದಲ್ಲಿ ನ್ಯೂಸ್ ಪೇಪರ್ ಕೆಲಸ ಮಾಡ್ತಾ ಇದ್ದೆ. ನಾನು ಕೆಲಸವನ್ನು ರಿಟೈರ್ ಮಾಡಲು ಮತ್ತೆ ಮನೆ ಕಡೆ ಜಮೀನು ನೋಡಿಕೊಂಡು ನನ್ನ ಕೆಲಸ ಮಾಡ್ಕೊಂಡು ಸ್ವಂತ ಕೆಲಸ ಮಾಡ್ಸೋಕ್ಕಾಗುತ್ತೆ. ಬಟ್ ಏನಾಯ್ತು ಅಂದರೆ ನಾನು ಅನಿವಾರ್ಯವಾಗಿ 7 ವರ್ಷ ಕೆಲಸ ಮಾಡಿದ್ಮೇಲೆ ಈ ಕೆಲಸ ನನಗೆ ಬೇಡ ಅನ್ನೋ ಅವಾಗ ನನಗೆ ಬರ್ತಾ ಇದ್ದ ಸಂಬಳ 65 ನನಗೆ ಸಂಬಳಕ್ಕೆ ಈ ಕೆಲಸ ನನ್ನಿಂದ ಮಾಡೋಕ್ಕಾಗಲ್ಲ ಅನ್ನೋ ತೀರ್ಮಾನ ಮೇಲೆ ನಾನೇನು ಮಾಡಿದೆ ಅಂತಂದರೆ ಯಾರು ನೀವು ಮಾಡ್ಕೊಡೋದಲ್ಲ ಅಂದರೆ ಅವಾಗ ಏನಾಯಿತು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ನಾವು ಇದು ಮಾಡಬೇಕಾಗಿಲ್ಲ ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಇತ್ತು. ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂತಂದರೆ ಇದಕ್ಕೆ ಕೆಲಸ ಇಲ್ಲ ಮುಂದೆ ಪೌಡ್ರಿ ಕೆಲಸ ಇಲ್ಲ ಅವನು ಅದರಿಂದ ಇದು ಮಾಡಿದೆ. ಅಲ್ಲ ಹೋಗಿ ಕೇಳಿದಾಗ ಒಪ್ಕೊಂಡು ಬಂದು ಈ ಕೆಲಸವನ್ನು ನಾನು ಮಾಡ್ಬೋದು. ನಾನು ನನ್ನ ಕೆಲಸವನ್ನು ರಿಸೈನ್ ಮಾಡಿದೆ. ಆದರೆ ಇವತ್ತು ನನಗೆ ಖುಷಿ ಆಗ್ತಾ ಇದೆ ಅಂತಂದರೆ ನಾನು ರೈತ ಪಕ್ಷವನ್ನು ಆಸ್ತಿ ಹೆಮ್ಮೆ ಇವತ್ತು ನನಗೆ ಆ ಅವರು ಕೃಷಿ ಜೀವನ ಕುಟುಂಬ ಇದು ಕೂಡ ಅತ್ಯುತ್ತಮವಾಗಿ ಮತ್ತು ಇನ್ನೂ ಕೂಡ ಇದರ ಒಂದು ಒಳ್ಳೆಯ ಕೆಲಸವನ್ನು ಅಭಿವೃದ್ಧಿಯನ್ನು ಹೊಂದಂತ ಅಥವಾ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ಕೊಡಲಿಲ್ಲ ಭಗವಂತನ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ವಿಷಯವನ್ನು